ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 4 ಗಂಟೆ. ಕೆಲಸ ಮುಗಿಸ್ಕೊಂಡು 2:45 ಬಂದೆ ಮನೆಗೆ. 2 ಗಂಟೆಗೆ ಬರ್ತೀನಿ ನಾನು. ಬೆಳಗ್ಗೆ 8 ಗಂಟೆಗೆ ಹೋಗಿ 2 ಗಂಟೆಗೆ ಬರೋಕ್ಕೆದ್ದು ನನ್ನ ಕೆಲಸ. ಬಂದು ಬಟ್ಟೆ ನಾನು ಬಟ್ಟೆಯಲ್ಲಿ ಏನು ಮಾಡಿದೆ ಅಂದರೆ, ನೆನ್ನೆ ದಿನ ನಾನು ನೆನೆ ಹಾಕಿದ್ದಿದ್ದು ಬಟ್ಟೆ ನೆನ್ನೆ ಫುಲ್ ನಾನು ಬಟ್ಟೆ ಒಗಿಲಿಲ್ಲ. ಯಾಕೋ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗ್ಬಿಟ್ಟು ನಾನು ಬಟ್ಟೆ ಒಗಿಲಿಲ್ಲ. ಹಂಗಾಗಿ ಅವು ಹಂಗೆ ಇದ್ವು. ಮತ್ತು ಇವತ್ತು ನನ್ನ ಮಗನವ್ರ ಶರ್ಟು ಎಲ್ಲ ಹಂಗೆ ಇದ್ವು. ಅವನು ಒಂದು ದಿವಸ ಇಕ್ಕಂತಾನೆ ಅಲ್ಲಿ ಬಿಚ್ಚಾಕ್ತಾನೆ. ಅವನವೇ ಜಾಸ್ತಿ ಇದ್ವು ಬಟ್ಟೆ ಹಂಗಾಗಿ ಒಗೆಯೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಇನ್ನು ಯಾವಾಗಿದ್ರೂ ಒಗಿಬೇಕಲ್ವ ಅಂದ್ಬಿಟ್ಟು. ಅದಕ್ಕೆ ನಾಳೆ ಶನಿವಾರ ಬೇರೆ. ಬೆಳಗ್ಗೆ ನಾನು ಪೂಜೆ ಏನು ಮಾಡೋಗಲಿಲ್ಲ. ಇವತ್ತು ಶುಕ್ರವಾರ. ಎದ್ದಿದ್ದೆ ಲೇಟಾಗಿ ಓಡ್ತು. ಹಂಗಾಗಿ ನಾನು ಹೋಗ್ಬೇಕಾಗಿತ್ತು 8 ಗಂಟೆ ಅಷ್ಟೊತ್ತಿಗೆಲ್ಲ. ಅದಕ್ಕೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬಂದು ಬಟ್ಟೆ ಒಗಿತಾ ಇದ್ದೀನಿ. ಇವಾಗಲೂ ಅಷ್ಟೇ ನಾನೇನು ಮಾಡಲ್ಲ. ನಾಳೆನೇ ಇನ್ನು ನಾನು ವಾರ ಪೂಜೆ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ಟೆ ಎಲ್ಲ ಒಗ್ದಾಕಿ. ಹಂಗಾಗಿ ನಾಳೆ ಪೂಜೆ ಮಾಡ್ತೀನಿ. ಇವಾಗ ಏನು ಮಾಡಲ್ಲ ನಾನು. ಬಟ್ಟೆ ತುಂಬ ಅಂದರೆ ಕೂಡಾಕ್ಬಿಟ್ಟಿದ್ದೆ ಈ ಸಲ ಬಟ್ಟೆಗಳು. ನನ್ನವೇ 3 ಸೀರೆಗಳಿದ್ವು. ಹಂಗಾಗಿ ಬಟ್ಟೆ ಜಾಸ್ತಿ ಇದ್ವು. ಅದಕ್ಕೆ ಬೇಜಾರಾಯ್ತದೆ ಬಟ್ಟೆ ಎಲ್ಲ ಒಗ್ದಾಕ್ಬಿಡೋಣ ಅಂದ್ಬಿಟ್ಟು. ಅದಕ್ಕೆ ಬಟ್ಟೆ ಒಗಿತಾ ಇದ್ದೀನಿ. ಬಟ್ಟೆ ಏನಾದರೂ ನಾನು ಅಂದರೆ ನಾನು ನೆನೆ ಹಾಕಿದ್ದ ಬಟ್ಟೆ ನೆನ್ನೆ ಒಗ್ದಾಕಿದ್ರೆ ಸರೋಗ್ಬಿಡೋದು. ನೆನ್ನೆ ಒಗಿಲಿಲ್ಲ. ಹಂಗಾಗಿ ಸುಮ್ಮನೆ ಆದೆ. ನಾನು ಇವತ್ತು ಲೇಟಾಗಿ ಬಂದಲ್ಲ, ಹಂಗಾಗಿ ಎಲ್ಲ ಒಗ್ದಾಕ್ಬಿಡೋಣ. ಮತ್ತು ಇನ್ನೂ ಜಾಸ್ತಿ ಆಗ್ತಾವಲ್ವ, ಕೂಡಾಕಿದ್ರೆ ಇನ್ನೂ ಜಾಸ್ತಿ ಆಗ್ತವೆ ಅಂತ ಅದಕ್ಕೆ ಒಗೆಯೋಣ ಅಂತ ಒಗ್ದಾಕಿದೆ. ಒಗೆದು ಮ್ಯಾಲಕ್ಕೆ ತಗೊಂಬಂದೆ ಒಣಗಾಕೋಣ ಅಂತ. ಇಲ್ಲಿ 3 ತಂತಿ ಕಟ್ಟಿದ್ರು. ಅದರಲ್ಲೂ 2 ಕಿತ್ತೋಗ್ಬಿಟ್ಟಿತ್ತು. ಮನೇನೋ ಸಿಂಕ್ ಟ್ಯಾಂಕಿಗಾಗಿ ಬಂದು 2 ಕಿತ್ತಾಕಿದ್ರು. ಕೆಳಗಡೆ ಹೋಗಿ ಆ ಒಮ್ಮಿಗೆ ಹಂಗಂದೆ, ಹಿಂಗೆ ತಂತಿ ಕಟ್ಟಬೇಕು ಅಂದರೆ ಪಾಪ ಅವ್ರ ಮಾವ ಬಂದು ನನಗೆ ತಂತಿ ಕಟ್ಕೊಟ್ರು. ಇನ್ನೊಂದು ಐತೆ, 2 ಐತೆ. ಇವಾಗ ಸಾಕು ನಾನು ಬಟ್ಟೆ ಒಣಗಾಕೋಕ್ಕೆ. 3 ಇದ್ದರೆ ಸರೋಗ್ಬಿಡೋದು. ಚಿಕ್ಕದಾಗಿ ಕಟ್ಟೋರಲ್ಲ, ಹಂಗಾಗಿ ಈಗ ನಾನು ಜಾಸ್ತಿ ಬಟ್ಟೆ ಇರೋದ್ರಿಂದ 2 ಸಾಕು. ಅದ್ರ ಮೇಲೆ ಅಡ್ಜಸ್ಟ್ ಮಾಡಿ ಹಾಕ್ತೀನಿ. ಬಟ್ಟೆದೆಲ್ಲ ಆಯಿತು. ಎಲ್ಲ ಒಂದು ಸತಿ ಒಗೆದು ಎಲ್ಲ ಬೀರ್ಗೆ ಇಟ್ಬಿಡ್ತೀನಿ. ನನ್ನ ಮಗ ತೆಗೆದು ಮತ್ತೆ ಅದೇ ಕೆಲಸನೇ ಒಂದು. ಗಂಡು ಮಕ್ಳು ಹೆಂಗೆ ಇವಾಗ ಅಲ್ಲಿ ಬಟ್ಟೆ ತಗ್ಲಾಕಕ್ಕೆ ಜಾಗ ಬೇರೆ ಸಿಕ್ಬಿಟ್ಟೈತಲ್ಲ, ಹಂಗಾಗಿ ತೆಗ್ದು ಹಾಕ್ತಾನೆ ಇರ್ತಾನೆ. ಯಾವ ಒಗಿಬೇಕು ಯಾವ ಬಿಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ನೋಡಿ ಇಷ್ಟು ಬಟ್ಟೆಗಳು ನಾನು ಇವಾಗ ಅಂದರೆ ನಾನು ವೀಡಿಯೋ ಜಾಸ್ತಿ ಮಾಡಿಲ್ಲ. ಬಟ್ಟೆ ಎಲ್ಲ ಫುಲ್ ಒಗೆಯೋದು ಎಲ್ಲ ನಾನು ಹಾಕಿಲ್ಲ. ಅಲ್ಲಿ ಇದು ಮೊಬೈಲ್ ಇಟ್ಕೊಳಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನಾನು ಯಾವುದಾಗುತ್ತೋ ಅದು ಅಷ್ಟೇ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರೂ. ಎಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಅಲ್ಲಿ ಮಾತ್ರ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಅಷ್ಟೇ. ಹಂಗಾಗಿ ತಪ್ಪು ತಿಳ್ಕೊಬೇಡಿ ಯಾರೂ. ಈಗ ಟೈಮ್ ಬಂದು 4 ಗಂಟೆ ಕೂತ್ಕೊಂಡು 3/4 ಗಂಟೆ ನಾನು ಬಟ್ಟೆ ಒಗ್ದಿದ್ದೀನಿ. ಅಂದರೆ ನೈಟ್ ನೆನೆ ಹಾಕಿರೋದ್ರಿಂದ ಬೇಗ ಬಟ್ಟೆ ಮುಗಿದ್ವು. ಹಂಗಾಗಿ ಇವಾಗ ಒಳಗಡೆ ಹೋಗಿ ಕೆಲಸ ಇನ್ನೂ ಐತೆ. ಒಳಗಡೆ ಎಲ್ಲ ಕೆಲಸ, ಕಸ ಗುಡಿಸೋದು ಎಲ್ಲ. ರೂಮಲ್ಲೆಲ್ಲ ನನ್ನ ಮಗ ಹಾಸಿಗೆ ರಗ್ಗಳ್ನೆಲ್ಲ ಹಂಗೆ ಬಿಟ್ಟೋಗವನೆ. ಅದೆಲ್ಲ ಎತ್ತಿಟ್ಟು ಎಲ್ಲ ಕಸ ಹೊಡ್ಕೋಬೇಕು. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮನೆ ಕೆಲಸ ಮಾಡೋದ್ರಾಗೆ ಏನೋ ಒಂದು ಬೇಜಾರು ಕಳೀತೈತೆ. ಅಂದರೆ ಅಲ್ಲಿ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಬಂದು ಮನೆ ಕೆಲಸ ಮಾಡ್ಕೊತೀನಿ. ಹಂಗಾಗಿ ಕುಡಿಯೋ ನೀರು ತಗೊಂಬಂದಿಕ್ಕಪ್ಪ ಅಂತ ಹೇಳಿದ್ದೆ. ನನ್ನ ಮಗ ಕುಡಿಯೋ ನೀರು ತಂದಿಲ್ಲ. ಅದು ನಾನೇ ತರಬೇಕು ಹೋಗಿ. ಕುಡಿಯೋ ನೀರು ತರಬೇಕು. ಮತ್ತು ಕೆಲಸ ಎಲ್ಲ ಐತೆ. ಹಂಗಾಗಿ ಜಾಸ್ತಿ ನಾನು ವೀಡಿಯೋ ಮಾಡಿಲ್ಲ. ಇಷ್ಟೇ ನಾನು ವೀಡಿಯೋಗಳು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಯಾರೋ ಮೊನ್ನೆ ಹೇಮಾ ಅಂತ ನನಗೊಬ್ರು ಕಮೆಂಟ್ ಮಾಡವ್ರೆ. ನೀವು ಬಾಡಿಗೆ ಎಷ್ಟು ಅಂತ, ಹೊಸ್ಮನೆ ಬಾಡಿಗೆ ಎಷ್ಟು ಅಮ್ಮ ಅಂತ ಕಮೆಂಟ್ ಮಾಡವ್ರೆ. ತುಂಬ ಥ್ಯಾಂಕ್ಸ್ ಅಪ್ಪ ನಿಮಗೆ. ಆದರೆ ನಾನಿಲ್ಲಿ ಬಾಡಿಗೆ ಎಷ್ಟು ಏನು ಅಂತ ನಾನು ಹೇಳಲ್ಲ ನನ್ನ ವೀಡಿಯೋದಲ್ಲಿ. ನನಗೆ ಹೇಳ್ಕೊಳಕ್ಕೆ ಇಷ್ಟನೂ ಪಡಲ್ಲ ನಾನು. ಯಾಕಪ್ಪ ಅಂದರೆ ತಪ್ಪು ತಿಳ್ಕೊಬೇಡಿ. ನನಗೆ ಅವೆಲ್ಲ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ. ನಮ್ಮ ಮನೆ ಬಾಡಿಗೆ ಎಲ್ಲ ಸುಮ್ಮನೆ ವೀಡಿಯೋದಲ್ಲೆಲ್ಲ ಯಾಕೆ ಹೇಳೋದು ಅಲ್ವ, ಅವೆಲ್ಲ ಹೇಳೋದು ಬೇಡ. ಏನಪ್ಪ ಅಂದರೆ ಮನೆ ಕೆಲಸದ್ದು ಮತ್ತು ಅದು ಇದು ವೀಡಿಯೋ ಮಾಡಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಮನೆ ಬಾಡಿಗೆ ಎಲ್ಲ ನಾವು ವೀಡಿಯೋ ಹೇಳೋಕ್ಕಾಗಲ್ಲ. ದಯವಿಟ್ಟು ಕ್ಷಮೆ ಇರಲಿ ನಿಮ್ಮಿಂದ. ನಾನು ಹೇಳೋದಿಲ್ಲ. ಹಂಗಾಗಿ ನೀವು ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಷ್ಟೇ. ಆ ಥರ ಎಲ್ಲ ನಾನೇನು ಹೇಳಲ್ಲ. ನೋಡಿ ಇಷ್ಟು ಬಟ್ಟೆ ನಾನೆಲ್ಲ ಒಗ್ದಾಕಿದೆ. ನೋಡಿ ಇಷ್ಟು ಬಟ್ಟೆ ಕೂಡ ಹಾಕ್ಬಿಟ್ಟಿದ್ದೆ ನಾನು. ನನಗೆ ಜಾಸ್ತಿ ಬಟ್ಟೆ ಇದ್ಬಿಟ್ರೆ ಯಾವಾಗಪ್ಪ ಮುಗಿಸ್ತೀನಿ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಅಷ್ಟು ಬಟ್ಟೆ ಎಲ್ಲ ಒಗ್ದಾಕಿದ್ದಾಯಿತು. ಬಟ್ಟೆದೆಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾಯಿದ್ದೀನಿ ಇವಾಗ. ಈಗ ಒಳಗಡೆ ಹೋದರೆ ಕಸ ಬೆಳಗ್ಗೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನಿ. ಆದರೂ ರೂಮಿಂದೆಲ್ಲ ಇರುತ್ತಲ್ಲ, ನನ್ನ ಮಗ ಮಲಗಿರ್ತಾನೆ. ಹಂಗಾಗಿ ಅವ್ನ ಎಬ್ಬರಿಸಿ ನಾನೇನು ಕಸ ಗುಡ್ಸೋಕ್ಕೆ ಹೋಗಲ್ಲ.
ಅವನು ಏನು ಗುಡಿಸಲ್ಲ, ಅವನೆಲ್ಲ ಗಂಡು ಮಗ ಅವ್ನು ಹುಡುಗ ಅಲ್ವಾ, ಅವನೇನು ಮುಟ್ಟೋದಿಲ್ಲ. ಹಂಗಾಗಿ ನಾನೇ ಮಾಡ್ಕೊತೀನಿ. ನಾನು ಇನ್ನೇನು ಮಾಡಬೇಕು. ಹಾಗಾಗಿ ಅವನ ಹತ್ರ ನಾವೆಲ್ಲ ಏನು ಹೇಳೋಕ್ಕೆ ಹೋಗಲ್ಲ. ರೂಮಿನ ಕಸ ಗುಡಿಸೋದು ಒಂದು 10 ನಿಮಿಷ ಲೇಟ್ ಆಗ್ತೈತೆ ನನಗೆ. ಯಾಕಪ್ಪ ಅಂದರೆ ನಾವೆಷ್ಟೇ ಗುಡಿಸಿದ್ರು ಧೂಳು ಬರ್ತಾನೆ ಇರುತ್ತೆ ಧೂಳು. ಹಂಗಾಗಿ ಒಂದು 10 ನಿಮಿಷ ಲೇಟು. ಪರ್ಕೆ ಬೇರೆ ಚೆನ್ನಾಗಿಲ್ಲ, ಇದು ಯಾವುದೋ ಪರ್ಕೆ ಚೆನ್ನಾಗೇ ಇಲ್ಲ, ಬೇರೆದು ಪರ್ಕೆ ತರಬೇಕು ಒಂದು. ಇವಾಗ ಅದು ಗುಡಿಸ್ತಾಯಿದ್ದೀವಿ ರೂಮಿನ ಕಸ. ಹಂಗಾಗಿ ಇನ್ನು ನೀರು ಬೇರೆ ತರಬೇಕು, ಅಡುಗೆ ಮಾಡಬೇಕು, ಎಲ್ಲ ಐತೆ ಕೆಲಸ. ನಂದು ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ ಅಷ್ಟೇ. ಏನಪ್ಪ ಅಂದರೆ ಎಲ್ಲನೂ ಮೊಬೈಲಲ್ಲಿ ವೀಡಿಯೋಗಳಲ್ಲಿ ಹೇಳ್ಕೊಬಾರ್ದು. ಕೆಲವೊಂದು ವಿಷಯಗಳ್ನ ಹೇಳ್ಕೊಳ್ದಂಗೆ ಇರೋದೇ ಒಳ್ಳೆಯದು. ನಮ್ಗೆ ಯಾವ್ದು ಬೇಕೋ ಅದು ಮಾತಾಡಬೇಕು, ಸುಮ್ಮನೆ ಇರಬೇಕು. ಹಂಗಾಗಿ ಎಲ್ಲನೂ ಅದರಲ್ಲಿ ಏನು ಚೆಂದ ಅಲ್ವಾ. ನಮ್ದು ಏನೈತೆ ನಮ್ಮ ಏನೇ ಆಗಿರ್ಬೋದು ಎಲ್ಲ ಹೇಳ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಕೆಲವೊಂದು ವಿಷಯನ ನಾನು ವೀಡಿಯೋಗಳಲ್ಲೆಲ್ಲ ಹೇಳ್ಕೊಳಲ್ಲ. ಯಾಕೆ ಅಂದರೆ ಇಷ್ಟ ಆಗಲ್ಲ ನನಗೆ. ಹಂಗಾಗಿ ಇದು ಎಲ್ಲ ಪ್ರತಿಯೊಂದೂ ಎಲ್ಲನೂ ಏನು ಚೆಂದ ಅಲ್ವಾ. ನಮ್ಗೆ ಯಾವ್ದು ಬೇಕೋ ಅದು ಹೇಳ್ಕೊಬೇಕು ಅಷ್ಟು ಬಿಟ್ಟರೆ ಎಲ್ಲನೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನಮ್ಮ ಮನೇಲಿ ಆ ಥರ ಇವೆಲ್ಲ ಏನೇನೋ ಎಲ್ಲ ಒಂದೊಂದು ವೀಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಹಂಗಾಗಿ ಬೇಡ, ನಮ್ಮ ಜೀವನದ್ದು ಏನೈತೋ ನಮ್ಮದಷ್ಟು. ಬೆಳಗ್ಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಸಂಜೆ ಬರ್ತೀವಿ, ಮನೆ ಕೆಲಸ ಮಾಡ್ಕೊತೀವಿ. ಮನೇಲೇನೋ ಕೆಲಸ ಇದ್ದರೆ ಮಾಡ್ತೀವಿ, ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಏನೋ ಒಂದು ವೀಡಿಯೋ ಮಾಡ್ಕೊಂಡು ನಮ್ಮಿದಷ್ಟೇ ನಾವು ಹೇಳ್ಕೊಬೇಕೇ ಹೊರ್ತು ಅದು ಇದು ಎಲ್ಲ ಹೇಳ್ಕೊಂಡ್ರೆ ಯಾವುದರಿಂದ ಏನೂ ಲಾಭ ಇಲ್ಲ ಅಲ್ವಾ. ಹೇಳ್ಕೊಳೋ ಅವಶ್ಯಕತೆ ಏನಿರುತ್ತೆ, ಏನೈತೋ ಅದು ಜೀವನ ಹೋಗ್ತಾ ಇರುತ್ತೆ. ಹೇಳ್ಕೊಂಡಿದ್ದ ತಕ್ಷಣ ಜೀವನ ಏನು ಚೆನ್ನಾಗಾಗಲ್ಲಲ್ಲ. ನಾವು ಹೇಳ್ಕೊಂಡಷ್ಟು ಜೀವನ ಏನು ಹಂಗಿರಲ್ಲಲ್ಲ. ಹಂಗಾಗಿ ನಾವು ಹೇಳ್ಕೊಬಾರ್ದು. ನೋಡಿ, ನೀರಿಗೆ ಹೋದೆ, ಈ ಬಿಂದಿಗೆ ಇಲ್ಲಿ 10 ರೂಪಾಯಿ. ನಾವು ಫಸ್ಟ್ ಹಳೆ ಮನೇಲಿದ್ವಿ, ಅಲ್ಲಿ 5 ರೂಪಾಯಿ ತಗೊಳ್ಳೋರು ಈ ಬಿಂದಿಗೆಗೆ. ಇಲ್ಲಿ 10 ರೂಪಾಯಿ. ನಿಜವಾಗ್ಲೂ ದುಡ್ಡು ಜನ ಅಲ್ಲಿ 5 ರೂಪಾಯಿ 10 ರೂಪಾಯಿ ಕೊಟ್ಟರೆ 2 ಬಿಂದಿಗೆ ತರ್ತಿದ್ದೆ. ಇಲ್ಲಿ 10 ರೂಪಾಯಿಗೆ ಒಂದೇ ಬಿಂದಿಗೆ, ಅಷ್ಟು ಬಿಂದಿಗೆಗೆ 10 ರೂಪಾಯಿ ತಗೊಂತಾರೆ. ನಾನು ಓನರ್ ಅಣ್ಣನ ಹತ್ರ ಮಾತಾಡಿದ್ದೀನಿ, ಫಿಲ್ಟ್ರು ಹಾಕಿಸ್ಕೊಳ್ಳೋಣ ಒಳಗಡೆ ಅಂತ ಹೇಳಿ. ಸ್ವಿಚ್ಚಿಲ್ಲ, ಅದಕ್ಕೋಸ್ಕರ ನೋಡೋಣ ಇನ್ನೊಂದು 2-3 ತಿಂಗಳು ಏನಾನ ಮಾಡಿ ಒಂದು ಫಿಲ್ಟ್ರ್ ಹಾಕಿಸ್ಕೊತೀನಿ. ಯಾಕಪ್ಪ ಅಂದರೆ ನೀರಿಂದು ತುಂಬ ಇದು. ಅಲ್ಲಿ 20 ರೂಪಾಯಿ ಒಂದು ಕ್ಯಾನು, 10 ರೂಪಾಯಿ ಒಂದು ಬಿಂದಿಗೆ ಕೊಡ್ತಾರೆ. ಅದಕ್ಕಿಂತ ಇಲ್ಲೊಂದು ಫಿಲ್ಟ್ರ್ ಹಾಕಿಸ್ಕೊಳ್ಳೋದು ಒಳ್ಳೆಯದು ಅಂದ್ಕೊಂಡಿದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ನಿಮಗೆಲ್ಲ